ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಪ್ರಕಾರ ರೋಮನ್ ರೈನ್ಸ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಅದರಿಂದ ಅವರು ಕಂಪನಿಯಿಂದ ಆಫ್ ಅಲ್ಲಿದ್ದಾರೆ. ಬಟ್ ರಿಯಲ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಸ್ಟ್ರೀಟ್ ಫೈಟರ್ ಮೂವಿ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ ಅಂಡ್ ಅವರ ರೀಸೆಂಟ್ ಫೋಟೋನ ನೀವು ಇಲ್ಲಿ ನೋಡ್ತಾ ಇರಬಹುದು. ಫ್ಯಾನ್ಸ್ ಗಳ ಜೊತೆ ನಮ್ಮ ರೋಮನ್ ರೈನ್ಸ್ ಅವರು ಸ್ಪಾಟ್ ಆಗಿದ್ದಾರೆ. ನಿಜವಾಗ್ಲೂ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಸೊ ರೆಸಲ್ ಪಲೂಜಾದಲ್ಲಿ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬಟ್ ರೆಸಲ್ ಪಲೂಜಾ ಆದ ಕೂಡಲೇ ಸರ್ವೈವರ್ ಸೀರೀಸ್ ಅಷ್ಟೊತ್ತಿಗೆ ನಮ್ಮ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗಾಗಲೇ ಅದರ ಸುತ್ತ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ಬಿಲ್ಡ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ನಿಮಗೆ ಗೊತ್ತಿರಬಹುದು ಮಂಡ್ಯ ನೈಟ್ ರಲ್ಲಿ ನಮ್ಮ ಜೇ ಬೂಸೋ ಅವರು ಫೋನ್ ಅಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ರು, ಪ್ರಾಬಬ್ಲಿ ಅದು ರೋಮನ್ ರೈನ್ಸ್ ಅವರೇ ಅಂತ ಅನ್ಕೋತೀನಿ. ಕಾದ್ ನೋಡೋಣ ಗೈಸ್. ಬ್ಲಡ್ ಲೈನ್ ಸ್ಟೋರಿ ಲೈನ್ ಮತ್ತೊಮ್ಮೆ ಈಗ ಪಿಕಪ್ ಆಗ್ತಾ ಇದೆ ಅಂಡ್ ಡೈಲಿ ಮಂಡ್ಯ ನೈಟ್ ರಾಲಿ ಅಂದ್ರೆ ಪ್ರತಿ ಎಪಿಸೋಡ್ ಅಲ್ಲೂ ಕೂಡ ಡಬ್ಲ್ಯೂ ಅವರು ಚಿಕ್ಕದಾಗಿ ಅದನ್ನ ಪ್ರೋಸೆಸ್ ಕೂಡ ಮಾಡ್ತಾ ಇದ್ದಾರೆ. ನೋಡೋಣ ಗೈಸ್ ಏನೇನಾಗುತ್ತೆ ಈ ಒಂದು ಹೊಸ ಸ್ಟೋರಿ ಲೈನ್ ಅಲ್ಲಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ನಮ್ಮ ಲಿವ್ ಮಾರ್ಗನ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಅದರಿಂದ ಇವರು ಕಂಪನಿಯಿಂದ ಆಫ್ ಅಲ್ಲಿದ್ದಾರೆ. ಬಟ್ ರೀಸೆಂಟ್ ಆಗಿ ರಸಲ್ ಮೇನಿಯಾ 43 ನ ಅನೌನ್ಸ್ ಮಾಡಬೇಕಾದ್ರೆ ಹಿಂದಗಡೆ ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ಸುಮ್ಮನೆ ಗೊಂಬೆ ತರ ನಿಂತ್ಕೊಂಡಿದ್ರು. ಅಫ್ಕೋರ್ಸ್ ಅವರನ್ನ ನೋಡೋದ್ರಲ್ಲಿನೇ ಒಂಥರ ಖುಷಿ ಇತ್ತು. ಅದನ್ನ ಬಿಟ್ರೆ ಲಿವ್ ಮಾರ್ಗನ್ ಅವರ ರಿಟರ್ನ್ ನಮಗೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ ಗೈಸ್ ಈಗಾಗಲೇ ನಮ್ಮ ಲಿವ್ ಮಾರ್ಗನ್ ಅವರು ಪರ್ಫಾರ್ಮೆನ್ಸ್ ಸೆಂಟರ್ ಗೆ ಹೋಗಿ ತಲುಪಿದಾರಂತೆ. ಸೊ ಬೇಸಿಕ್ ಟ್ರೈನಿಂಗ್ ನ ನಮ್ಮ ಲಿವ್ ಮಾರ್ಗನ್ ಅವರು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಪ್ರಾಬಬ್ಲಿ ರಾಯಲ್ ರಂಬಲ್ ಅಲ್ಲಿ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ ಲಿವ್ ಮಾರ್ಗನ್ ಅವರು ಆದಷ್ಟು ಬೇಗ ಬರ್ತಾರೆ ಅಂತ ಏನಾದ್ರೂ ಗೊತ್ತಾದ್ರೆ ಡಬ್ಲ್ಯೂ ಅವರು ಜಡ್ಜ್ಮೆಂಟ್ ಡೇ ಸ್ಟೋರಿ ಲೈನ್ ಇನ್ನೂ ಕೂಡ ಸ್ಪೀಡ್ ಅಪ್ ಮಾಡ್ತಾರೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ಜೊತೆ ಕೆಲವೊಂದಷ್ಟು ಸಂಬಂಧಗಳನ್ನ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ತೋರಿಸೋದಕ್ಕೆ ಶುರು ಮಾಡಿದಾಗ ಅನ್ಕೊಳ್ಳಿ ಲಿವ್ ಮಾರ್ಗನ್ ಅವರ ರಿಟರ್ನ್ ಹತ್ರ ಇದೆ ಅಂತ. ಸದ್ಯಕ್ಕೆ ರಾಯಲ್ ರಂಬಲ್ ಅಂತ ಒಂದು ಎಸ್ಟಿಮೇಟ್ ಡೇಟ್ ಇಟ್ಕೊಳ್ಳೋಣ. ಅಲ್ಲಿ ಪ್ರಾಬಬ್ಲಿ ನಮಗೆ ಲಿವ್ ಮಾರ್ಗನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಕ್ರಿಟಿಸಿಸಂ ಬಗ್ಗೆ. ನಿಮಗೆ ಗೊತ್ತಿರಬಹುದು ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ನಡುವೆ ನಮಗೆ ಒನ್ ಲಾಸ್ಟ್ ಟೈಮ್ ಅಂತ ರೆಸಲ್ ಪಲೂಜಾದಲ್ಲಿ ಇವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಈ ಒಂದು ಮ್ಯಾಚ್ ನ ಬುಕಿಂಗ್ ಬಗ್ಗೆ ಡಬ್ಲ್ಯೂ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಡಬ್ಲ್ಯೂ ಕಂಪನಿನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಎಂತ ಕಿತ್ತೋಗಿರೋ ರೀತಿ ಬುಕಿಂಗ್ ಮಾಡ್ತಾ ಇದ್ದಾರೆ ಗುರು. ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ, ಎರಡೆರಡು ಬಾರಿ ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಾವ್ ಅನ್ಕೊಂಡಿದ್ವಿ ಪ್ರಾಬಬ್ಲಿ ಇವರ ನಡುವೆ ಒಂದು ಪ್ರಾಪರ್ ಬಿಲ್ಡ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ನಾವು ಅನ್ಕೊಂಡಂಗೆ ಯಾವುದೇ ರೀತಿಯ ವಿಚಾರ ನೋಡೋದಕ್ಕೆ ಸಿಗ್ಲಿಲ್ಲ. ಅಫ್ಕೋರ್ಸ್ ಇಬ್ರು ಕೂಡ ಅವೈಲಬಲ್ ಇದ್ದಾರೆ. ಬ್ರಾಕ್ ಲೆಸ್ನರ್ ಅವರು ಕೂಡ ಬರ್ತಾ ಇದ್ದಾರೆ, ಜಾನ್ ಸಿನಾ ಅವರು ಕೂಡ ಬರ್ತಾ ಇದ್ದಾರೆ. ಬಟ್ ಇಬ್ರು ಕೂಡ ಒಂದೇ ಶೋ ಅಲ್ಲಿ ಬರ್ತಾ ಇಲ್ಲ. ಒಬ್ರು ಸ್ಮ್ಯಾಕ್ ಡೌನ್ ಗೆ ಬಂದ್ರೆ ಒಬ್ರು ಮಂಡ್ಯ ನೈಟ್ ರಾಗೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ಇಬ್ರನ್ನು ಇಟ್ಕೊಂಡು ಯಾವ ರೀತಿ ನೀವು ಬುಕಿಂಗ್ ಮಾಡಬಹುದಾಗಿತ್ತು. ಬಟ್ ಈ ರೀತಿ ಬುಕ್ ಮಾಡ್ತಾ ಇದ್ರಲ್ಲ ಗುರು. ಈ ಒಂದು ಅದ್ಭುತವಾದ ಫ್ಯೂಡ್ ನ 2025ರಲ್ಲಿ ಒಂದು ರ್ಯಾಂಡಮ್ ಮ್ಯಾಚ್ ರೀತಿ ಇದನ್ನ ಬುಕ್ ಮಾಡ್ತಾ ಇದ್ರಲ್ಲ ಅಂತ ಡಬ್ಲ್ಯೂ ಫ್ಯಾನ್ಸ್ ಗಳು ಡಬ್ಲ್ಯೂ ಕಂಪನಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಬುಕ್ಕಿಂಗ್ ನನಗೂ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಅಂಡ್ ರೀಸೆಂಟ್ ಆಗಿ ನಾವು ಮ್ಯಾಚಸ್ ಗಳ ಸ್ಟೋರಿ ಲೈನ್ ನ ಗಮನಿಸಿದ್ರೆ ಒಂದೆರಡು ಮ್ಯಾಚಸ್ ಗಳ ಸ್ಟೋರಿ ಲೈನ್ ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತ ಅನ್ಸುತ್ತೆ. ಉಳಿದಂಗೆ ಎಲ್ಲದೂ ಕೂಡ ರ್ಯಾಂಡಮ್ ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಸಡನ್ ಆಗಿ ಬುಕ್ ಮಾಡ್ತಾರೆ. ಅದಾದ್ಮೇಲೆ ಆ ಸ್ಟೋರಿ ಲೈನ್ ಗೆ ಸಂಬಂಧನೇ ಇರೋದಿಲ್ವೋ ಆ ರೀತಿ ನಮ್ಮ ಟ್ರಿಪಲ್ ಎಚ್ ಅವರು ಬುಕ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಮಾಕ್ಸ್ಲಿ ಎ.ಕೆ.ಎ. ಡೀನ್ ಎಂಬ್ರೋಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ರಸಲ್ ಮೇನಿಯಾ 43 ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಆದ ಕೂಡಲೇ ಇಂಟರ್ನೆಟ್ ಅಲ್ಲಿ ಡೀನ್ ಎಂಬ್ರೋಸ್ ಅವರು ಪ್ರಾಬಬ್ಲಿ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ರೂಮರ್ಸ್ ಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಯಾಕಂದ್ರೆ ನಮ್ಮ ಡೀನ್ ಎಂಬ್ರೋಸ್ ಅವರ AEW ಕಂಪನಿಯ ಕಾಂಟ್ರಾಕ್ಟ್ ಕೂಡ 2027ರಲ್ಲಿ ಎಕ್ಸ್ಪೈರ್ ಆಗುತ್ತಂತೆ. ಸೊ ರಸಲ್ ಮೇನಿಯಾ ಅಷ್ಟೊತ್ತಿಗೆ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ. ಅಂಡ್ ಪ್ರಾಬಬ್ಲಿ ಸೌದಿ ಅರೇಬಿಯಾದ ಗವರ್ನಮೆಂಟ್ ಹಾಗೆ ಡಬ್ಲ್ಯೂ ಅವರು ಕೂಡ ಸೇರ್ಕೊಂಡು ಡೀನ್ ಎಂಬ್ರೋಸ್ ಅವ್ರನ್ನ ಕನ್ವಿನ್ಸ್ ಮಾಡಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ಒಂದಂತೂ ಖಂಡಿತ ನಮ್ಮ ಡೀನ್ ಎಂಬ್ರೋಸ್ ಅವರು ರೆಸ್ಲಿಂಗ್ ಇಂತ ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಒಂದು ಬಾರಿನಂತೂ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನಿಮ್ಗೆ ಅನ್ಸುತ್ತೆ ಗೈಸ್ ರಸಲ್ ಮೇನಿಯಾ 43 ಅಷ್ಟೊತ್ತಿಗೆ ನಮ್ಮ ಡೀನ್ ಎಂಬ್ರೋಸ್ ಅವರು ಬಂದು ಅವರ ಒಂದು ಮ್ಯಾಚ್ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.